ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಸುಳ್ಳು ಹೇಳಿಕೊಂಡೇ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ಎಚ್ಡಿಕೆ ಮಾಡಿದ್ದಾರೆ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ, ಅದನ್ನ ಹೊರತುಪಡಿಸಿ ಬರೀ ಸುಳ್ಳನ್ನ ಹೇಳಿಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವಾಗ ವಾಗ್ದಾಳಿಯನ್ನ ಮಾಡಿದ್ದಾರೆ ಎಚ್ಡಿಕೆ. ಕಿಸಾನ್ ಸಮ್ಮಾನ್ಗೆ 9.9 ಲಕ್ಷ ರೈತರ ಮಾಹಿತಿಯನ್ನ ಕೊಟ್ಟಿದ್ದೇವೆ, ಬಟ್ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. 4.11 ಲಕ್ಷ ರೈತರ ಮಾಹಿತಿ ಕೇಂದ್ರದ ಬಳಿಯೇ ಇದೆ, ಆದ್ರೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೋಡಿ, ಗಮನಿಸಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಎಚ್ಡಿಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಳ್ಳು ಹೇಳೋದಕ್ಕೆ ಮೋದಿಗೆ ನಾಚಿಕೆ ಆಗೋದಿಲ್ವಾ? ನಾವು ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಟರು ಕೂಡ ಯಾವುದನ್ನು ಕೂಡ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಕೇಂದ್ರದ ಯೋಜನೆಗಳನ್ನ ಇಲ್ಲಿ ರಾಜ್ಯದಲ್ಲಿ ಯಾವುದನ್ನು ಕೂಡ ಅನುಷ್ಠಾನಕ್ಕೆ ತರ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ವರ್ತನೆ ಅನ್ನೋದನ್ನ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬರೀ ಸುಳ್ಳನ್ನ ಹೇಳ್ಕೊಂಡೇ ರಾಜಕಾರಣವನ್ನ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಸುಳ್ಳು ಹೇಳೋದಕ್ಕೆ ಮೋದಿಗೆ ನಾಚಿಕೆ ಆಗೋದಿಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಕರ್ನಾಟಕದ 6 ಮಂದಿ ರೈತರಿಗಷ್ಟೇ ಹಣ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಮೊನ್ನೆಯಷ್ಟೇ ಅವರು ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಒಂದಷ್ಟು ಹಣವನ್ನ ಬಿಡುಗಡೆ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಸುಳ್ಳು ಹೇಳೋದಕ್ಕೆ ಮೋದಿಗೆ ನಾಚಿಕೆ ಆಗೋದಿಲ್ವಾ? ಪದೇ ಪದೇ ಸುಳ್ಳನ್ನ ಹೇಳ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ಹೇಳಿ ಪ್ರಧಾನಿ ಮೋದಿಯ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸುಳ್ಳು ಹೇಳ್ಕೊಂಡು ಯಾವುದನ್ನು ಕೂಡ ಮಾಡ್ತಾ ಇಲ್ಲ, ನಾವು ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ರು ಕೂಡ 9.9 ಲಕ್ಷ ರೈತರ ಮಾಹಿತಿಯನ್ನ ಕಿಸಾನ್ ಸಮ್ಮಾನ್ಗೆ ನಾವು ಕೊಟ್ಟಿದ್ದೀವಿ, ಬಟ್ ಅದರ ಬಗ್ಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4.11 ಲಕ್ಷ ರೈತರ ಮಾಹಿತಿ ಕೇಂದ್ರದ ಬಳಿಯೇ ಈಗಲೂ ಕೂಡ ಇದೆ. ಕರ್ನಾಟಕದ 6 ಮಂದಿ ರೈತರಿಗಷ್ಟೇ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಹಣ ಸಿಕ್ಕಿದೆ. ಬರೀ 6 ಮಂದಿಗೆ ಸಿಕ್ಕಿದೆ. ನಾವು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಭಾಷಣದಲ್ಲಿ ಹೇಳ್ತಾರೆ. ನಾವು ಆಲ್ರೆಡಿ 5 ಲಕ್ಷಕ್ಕೂ ಹೆಚ್ಚು ರೈತರ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಈಗ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇವಲ 6 ಮಂದಿಗೆ ಮಾತ್ರ ಹಣ ಸಿಕ್ಕಿದೆ. ನರೇಂದ್ರ ಮೋದಿ ಅವರು ಬರೀ ಸುಳ್ಳನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ ಈ ರೀತಿಯಾಗಿ ಸುಳ್ಳನ್ನ ಹೇಳ್ತಾ ಇದ್ದಾರೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಪ್ರಧಾನಿ ಮೋದಿಯ ವಿರುದ್ಧ ಸಿಎಂ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ.